ಮೀರಾ ರಾಜಕುಮಾರಿ, ಆಕೆಗೆ ಅಧ್ಯಾತ್ಮದ ಕಡೆ ಒಲವು ಹೆಚ್ಚು. ಆದರೆ ಇನ್ನೂ ಸಂತಳಾಗಿ ಹೋಗುವಂಥ ಹಂತ ಬಂದಿರಲಿಲ್ಲ. ತನಗೆ ಮಾರ್ಗದರ್ಶಿ ಆಗುವಂಥ ಗುರುವಿನ ಅವಶ್ಯಕತೆ ಇದೆ, ಎಲ್ಲಿ ಹುಡುಕೋದು ಗುರುವನ್ನ ಅಂಥೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಭಕ್ತಿಯಲ್ಲಿ ಮುಳುಗಿರುತ್ತಿದ್ದಂಥ ವ್ಯಕ್ತಿಯನ್ನು ಆಕೆ ಹುಡುಕ್ತಾ ಇದ್ಲು. ಕೊನೆಗೆ ಆಕೆಗೆ ಸಿಕ್ಕದ್ದು ಸಂತ ರವಿದಾಸ್ ಅವರು. ಆತ ಸದಾ ಭಗವಂತನ ಧ್ಯಾನದಲ್ಲೇ ಇರುವಂಥವ್ರು. ವ್ಯಾವಹಾರಿಕ ಜೀವನದ ಚಿಂತೆನೇ ಇಲ್ಲ ಅವ್ರಿಗೆ. ಅವ್ರ ಕೆಲಸ ಏನು? ಚಪ್ಪಲಿ ಹೊಲಿಯೋದು. ದಿನ ಇಡೀ ರಸ್ತೆಯ ಪಕ್ಕದಲ್ಲಿ ಕುಳಿತು ಹೋಗಿ ಬರೋರಂಥ ಹರಿದ ಚಪ್ಪಲಿಯನ್ನು ಹೊಲಿಯೋದೇ ಅವ್ರ ಕೆಲಸ. ಒಂದು ದಿವಸ ಮೀರಾ ರವಿದಾಸನ ಕಡೆಗೆ ಹೋದ್ಲು. ತನ್ನ ಜೊತೆಗೆ ಒಂದು ಸುಂದರವಾದಂಥ ಮತ್ತು ತುಂಬ ಬೆಲೆ ಬಾಳುವಂಥ ವಜ್ರ ತಗೊಂಡು ಹೋದ್ಲು. ರವಿದಾಸರ ಮುಂದೆ ಮೊಳಕಾಲುವರೆ ಕುಳಿತು ಆ ವಜ್ರವನ್ನು ಕೈಯಲ್ಲಿ ಹಿಡಿದು, ಗುರುಗಳೇ, ಇದನ್ನು ತಾವು ದಯವಿಟ್ಟು ಒಪ್ಪಿಸ್ಕೋಬೇಕು. ಇದನ್ನು ಮಾರಿ ಬಂದ ಹಣದೊಳಗೆ ತಾವೊಂದು ಸುಂದರವಾದ ಮನೆಯನ್ನು ಕೊಂಡ್ಕೊಂಡು ಸುಖವಾಗಿ ಬಾಳಬೇಕು. ತಾವು ಹೀಗೆ ರಸ್ತೆ ಪಕ್ಕದಲ್ಲಿ ಚಪ್ಪಲಿ ಹೊಲಿತಾ ಕೂತಿರೋದನ್ನು ನೋಡೋಕೆ ನನ್ನ ಕಡೆಯಿಂದ ಆಗ್ತಾ ಇಲ್ಲ. ನಿನ್ನ ಗುರು ಹೀಗಿದ್ದಾರಲ್ಲ, ನೀನು ಮಾತ್ರ ಅರಮನೆ ಸಂಭ್ರಮದಲ್ಲಿದ್ದೀಯಾ ಅಂತ ಸ್ನೇಹಿತರೆಲ್ಲ ಗೇಲಿ ಮಾಡ್ತಾರೆ. ನನಗೋಸ್ಕರ ಆದರೂ ಇದನ್ನು ದಯವಿಟ್ಟು ಸ್ವೀಕರಿಸಿ ಅಂತ ಬೇಡ್ಕೊಂಡ್ರು. ರವಿದಾಸ್ ಚಪ್ಪಲಿ ಹೊಲಿತಿದ್ದವನು ತಲೆ ಎತ್ತಿ ಆಕೆಯನ್ನು ಕೂಡ ನೋಡಲಿಲ್ಲ. ಹಾಗೆ ಹೇಳ್ದ, ಚಪ್ಪಲಿ ಹೊಲಿತಾನೆ ಕೆಲಸ ಮಾಡ್ತಾನೆ ಹೇಳ್ದ, ಮೀರಾ, ನನಗೆ ವಜ್ರದ ಅವಶ್ಯಕತೆ ಇಲ್ಲಮ್ಮ. ನಾನು ಇರುವಂತೆ ತುಂಬ ಸಂತೋಷವಾಗಿದ್ದೇನೆ. ನನ್ನಿಂದಾಗಿ ನಾ ಮಾಡೋ ಕೆಲಸದಿಂದಾಗಿ ನೀನು ಮುಜುಗರ ಆಗ್ತದೆ ಅನ್ನೋದಾದರೆ ನೀನು ನನ್ನ ಬಳಿ ಬರಬೇಕಾಗಿಲ್ಲ. ನಾನು ನಿನ್ನ ಗುರುನೂ ಆಗೋಲ್ಲ, ನೀನು ಶಿಷ್ಯನೂ ಆಗಬೇಕಾಗಿಲ್ಲ. ನೀ ಹೋಗಿನ್ನ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟ. ಮೀರಾ ಕಾಡಿದ್ಲು, ಬೇಡಿದ್ಲು, ಕೋರಿಕೊಂಡ್ಲು. ಅದು ಯಾವುದು ಫಲ ನೀಡಲಿಲ್ಲ. ಕೊನೆಗೆ ಆಕೆ ಆ ಬೆಲೆ ಬಾಳು ವಜ್ರವನ್ನು ಅವನು ಗುಡಿಸ್ಲಿತ್ತಲ್ಲ, ಆತ ಕೂಡ್ತಿದ್ದಂಥ ಸ್ಥಳದ ಮೇಲೆ ಗೂಡಿನಲ್ಲಿ ಸಿಕ್ಕಿಸಿ ಬಂದ್ಬಿಟ್ಲು. ಆಕೆ ಉದ್ದೇಶ ಏನು ಅಂದರೆ, ಆತ ಗುಡಿಸಲನ್ನು ಹುಲ್ಲನ್ನು ಬದಲಾಯಿಸಿದಾಗ ಅಥವಾ ಹಕ್ಕಿಗಳು ಹುಳುಗಳು ಹರಿದಾಡಿದಾಗ ವಜ್ರ ಕೆಳಗೆ ಬೀಳ್ತದೆ, ಆತ ಅದನ್ನು ಬಳಸ್ಬೋದು. ಮತ್ತು ತನ್ನಿಂದ ಪಡ್ಕೊಂಡೆ ಅನ್ನುವಂಥ ಅಭಿಮಾನ, ಅದು ಧಕ್ಕೆ ಬರಬಾರ್ದು ಅವನಿಗೆ ಅಂತ ಅಂದ್ಕೊಂಡ್ರು. ವರ್ಷದ ನಂತರ ಮತ್ತೆ ಅವನ ಕಡೆ ಹೋದಾಗ ಆತ ಹಾಗೇ ಅದೇ ಸ್ಥಿತಿಯಲ್ಲೇ ಇದ್ದ. ಆಕೆಗೆ ಕೋಪ, ಸಿಟ್ಟು, ಅಪಮಾನ, ದುಃಖ ಎಲ್ಲ ಒಂದೇ ಸಲ ಅದು. ಯಾಕೆ ಗುರುಗಳೇ, ನೀವೇ ಹೆಂಗೆ ಹಿಂಸೆ ಕೊಟ್ಕೋತೀರಿ? ವಜ್ರ ಕೊಡೋದು ನನಗೆ ಏನೂ ತೊಂದರೆ ಇಲ್ಲ, ಅದು ಕಷ್ಟವೂ ಅಲ್ಲ ನನಗೆ, ಅದರ ಅಹಂಕಾರನೂ ಇಲ್ಲ ನನಗೆ. ನೀವು ನೆಮ್ಮದಿ ಇರಬೇಕು, ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸಂತೋಷ ಆಗಿರೋದ್ರಿಂದ ಭಕ್ತಿಗೇನು ಅಡ್ಡ ಬರೋದಿಲ್ಲಲ್ಲ ಅಂತ ಬಡ ಒಂದೇ ಬಾರಿ ಮಾತಾಡ್ಬಿಟ್ಲು. ಇದನ್ನು ಕೇಳಿ ರವಿದಾಸ ಬೇಜಾರು ಮಾಡ್ಕೊಳ್ಳಿಲ್ಲ, ಬದಲಾಗಿ ನಕ್ಕ. ಮಗು, ನಾನೀಗ ಸಂತೋಷ ಆಗಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ದುಃಖದಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ ಅಂತ ಅನಿಸುತ್ತಾ ನಿನಗೆ? ಇಲ್ಲ, ತುಂಬ ಸಂತೋಷವಾಗಿದ್ದೇನೆ. ಮೀರಾ, ನೀ ನನಗೆ ಕೊಟ್ಟದೊಂದು ಕಾಜಿನ ಚೂರು. ಆ ಕಾಜಿನ ಚೂರು ಕೊಟ್ಟಿದೆಯಲ್ಲ, ನನಗೆ ಮೊದಲೇ ಇದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥ ವಜ್ರ ಸಿಕ್ಕಿಬಿಟ್ಟಿದೆ ನನಗೆ. ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಬೆಲೆ ಬಾಳುವಂಥ ಸಿಕ್ಕಿದೆ ನನಗೆ. ಅದರ ಮುಂದೆ ನನಗೆ ಯಾವುದು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಆ ವಜ್ರ ಯಾವುದು ಗೊತ್ತಮ್ಮ? ಶ್ರೀಕೃಷ್ಣನ ಹೆಸರು, ಶ್ರೀಕೃಷ್ಣನ ಧ್ಯಾನ. ನಿನಗೂ ಆ ವಜ್ರ ದೊರಕಿದ್ರೆ ನೀನು ತಂದೆಯಲ್ಲ ಕಾಜಿನ ಚೂರನ್ನ, ನೀನೇ ಮುಟ್ಟೋದಿಲ್ಲ, ಅದನ್ನು ಒಂದು ಪ್ರಯತ್ನ ಮಾಡಿ ನೋಡು ಅಂದ. ಆವತ್ತಿಂದ ಮೀರಾಳ್ ನಡೆಯೇ ಬೇರೆ ಆಯಿತು. ಮೀರಾ ಸಂತ ಮೀರಾ ಆದ್ಲು. ಆಗ ಆಕೆಗೆ ಭಕ್ತಿಯಲ್ಲಿದ್ದಂಥ ಸಂತೋಷ ಅರ್ಥ ಆಗಿ ತಾನೇ ಇಟ್ಟಿದ್ಲಲ್ಲ ಗುಡಿಸಲಲ್ಲಿ ವಜ್ರವನ್ನ ಅದನ್ನು ತಗೊಂಡು ನದಿ ನೀರಿಗೆ ಬಿಸಾಕಿ ನಿರಾಳಾದ್ರು. ಇದನ್ನು ಗಮನಿಸಿ ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ತಿರುವು ಬರೋದು ಒಂದೇ ಕ್ಷಣದಲ್ಲಿ. ಒಂದು ಕ್ಷಣದಲ್ಲಿ ಜೀವನ ಪೂರ್ತಿ ಪರಿವರ್ತನೆ ಆಗಿ ಹೋಗ್ಬಿಡುತ್ತೆ. ಆದರೆ ಆ ಕ್ಷಣಕ್ಕಾಗಿ ಉತ್ಕಟತೆಯಿಂದ ಕಾಯಬೇಕು. ಹಾಗೆ ಕಾಯೋದು ಕೂಡ ಒಂದು ತಪಸ್ಸೆ ಅಲ್ವಾ? ಹಾಗೆ ತಪಸ್ಸು ಮಾಡಿದವರ ಮುಂಚೂಣಿಯಲ್ಲಿದ್ದವಳು ಮೀರಾ. ನಾವು ಸಂತ ಮೀರಾ ಅಂತ ಕರಿತೀವಿ. ಆಕೆ ಎಷ್ಟು ಹಾಡುಗಳನ್ನು ಬರೆದಿದ್ದಾಳೆ, ಎಷ್ಟು ಕೃಷ್ಣನ ಧ್ಯಾನ ಮಾಡಿದ್ದಾಳೆ. ಒಂದು ರೀತಿ ಮೈ ಮರೆತು ತನ್ನನ್ನೇ ಮರೆತಂತ ಮೀರಾ. ಅದಾಗೋದಕ್ಕೆ ಕಾರಣರಾದವರು ಗುರು ರವಿದಾಸರವರು.